ಸ್ನೇಹಿತರೆ, ಭಾಷಣ ಕೌಶಲ್ಯ ನನಗೆ ಪ್ರಿಯವಾದ ವಿಷಯ. ಆ ಭಾಷಣ ಕೌಶಲ್ಯದ ಹತ್ತು ಹಲವು ಮಜಲುಗಳನ್ನು ಪುಟ್ಟದಾಗಿ ಚಿಕ್ಕದಾಗಿ ನಿಮಗೆ ಇವತ್ತು ಆ, ಈ ವಿಡಿಯೋದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹೇಗಿರುತ್ತೆ? ಸಖತ್ತಾಗಿರುತ್ತಲ್ಲ. ಸೊ ನೀವು ಆ ಭಾಷಣ ಕೌಶಲ್ಯದ ಬಗ್ಗೆ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ರೆಡಿಯಾಗಿ. ನಾನು ಸುಮಾರು 22 ವರ್ಷಗಳ ಹಿಂದೆ ಈ ಕೃತಿಯನ್ನು ಬರೆದೆ. ಪರಿಣಾಮಕಾರಿ ಭಾಷಣ ಕಲೆಯ ಕೈದೀವಿಗೆ ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ ಅಂತ ಹೇಳಿದೆ. ತುಂಬ ಚೆನ್ನಾಗಿ ರಿಸೀವ್ ಮಾಡಿದಿರಿ. ಮೋರ್ ದೆನ್ 20 ಎಡಿಷನ್ಸ್ ಪಬ್ಲಿಷ್ ಆಗಿದೆ. ಮುಂಚೆ ನಾಗಮ್ಮ ಫೌಂಡೇಶನ್ದ ಪಬ್ಲಿಷ್ ಮಾಡಿದೆ. ಈಗ ಸಪ್ನಾ ಬುಕ್ ಹೌಸ್ ಅವ್ರಿಗೆ ಪಬ್ಲಿಷಿಂಗ್ ಕೊಟ್ಬಿಟ್ಟಿದ್ದೇನೆ. ಸೊ ಸಪ್ನಾ ಬುಕ್ ಹೌಸ್ನಲ್ಲಿ ಈ ಕೃತಿ ಸಿಗ್ತದೆ. ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನು ನಾನು ಮಾಡ್ತಾ ಬಂದೆ. ಅದಾದ ನಂತರದಲ್ಲಿ ನುಡಿಗನ್ನಡಿಯ ನಂತರದಲ್ಲಿ ನಿರೂಪಿಸಿ ಕೃತಿಯನ್ನು ಕೂಡ ನಿಮಗೆ ನೀಡಿದೆ. ಸ್ನೇಹಿತರೆ, ಮಾತೆ ಮುತ್ತು ಅನ್ನುವ ಒಂದು ವಿಡಿಯೋ ಮಾಡ್ಯೂಲು ಕೂಡ ನಮ್ಮ ಕೋರ್ಸ್ಗೆ ಸೇರಿದವರಿಗೆ ನೀಡ್ತಾನೆ. ಇದರಲ್ಲಿ ಡಾಕ್ಟರ್ ಮಾಸ್ಟರ್ ಅಣ್ಣಯ್ಯ, ಜಸ್ಟಿಸ್ ಶಿವರಾಜ್ ಪಾಟೀಲ್, ಚಕ್ರವರ್ತಿ ಸೂಲಿಬೆಲೆ, ವೈ ಗುಂಡೂರಾವ್, ವಿ ಆರತಿ, ಈ ರೀತಿ ಅನೇಕ ಸಾಧಕರು ಮಾತಿನ ಮಹತ್ವದ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಟೂ ಮೆನಿ ಆಫ್ ಅಸ್ ಆರ್ ನಾಟ್ ಲಿವಿಂಗ್ ಅವರ್ ಡ್ರೀಮ್ಸ್ ಬಿಕಾಸ್ ವಿ ಆರ್ ಲಿವಿಂಗ್ ಅವರ್ ಫಿಯರ್ಸ್. ನಮ್ಮಲ್ಲಿನ ಭಯಗಳು ತೊಲಗೋದಕ್ಕೆ ಭಾಷಣ ಕೌಶಲ್ಯ ಕೂಡ ಸಹಾಯ ಆಗುತ್ತೆ ಅಂತ ನನಗೆ ಅರ್ಥ ಆಯಿತು. ಇಫ್ ಯು ಕ್ಯಾನ್ ಸ್ಪೀಕ್, ಯು ಕ್ಯಾನ್ ಇನ್ಫ್ಲೂಯೆನ್ಸ್. ಇಫ್ ಯು ಕ್ಯಾನ್ ಇನ್ಫ್ಲೂಯೆನ್ಸ್, ಯು ಕ್ಯಾನ್ ಚೇಂಜ್ ಲೈವ್ಸ್. ಮಾತಾಡೋಕೆ ಆರಂಭ ಮಾಡಿದ್ರೆ ನಿಮ್ಮ ಇನ್ಫ್ಲೂಯೆನ್ಸೇ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನಿಮ್ಮ ಇನ್ಫ್ಲೂಯೆನ್ಸ್ ಜಾಸ್ತಿ ಆದರೆ ನೀವು ನಿಮ್ಮ ಸುತ್ತಮುತ್ತಲಿರುವ ಅನೇಕ ಜನರ ಬದುಕನ್ನು ಬದಲಿಸಲು ಸಾಧ್ಯ ಇದೆ. ಸ್ವಾಮಿ ವಿವೇಕಾನಂದರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಾ ಇದ್ದ ಹಾಗೆ ಅವರನ್ನು ನೋಡುವ ದೃಷ್ಟಿಯೇ ಬದಲಾಯಿತು. ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚಕ್ಕೆ ಪರಿಚಯವಾದರು ಅಲ್ಲವೇ ಸ್ನೇಹಿತರೆ? ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಹೇಳ್ತಾರೆ. ಈ ನಾಲಿಗೆ ಯಾವುದೇ ಒಂದು ನಮ್ಮ ಇಡೀ ದೇಹದಲ್ಲಿ ಸುಸ್ತಾಗದೇ ಇರುವ ಒಂದು ಭಾಗ ಅಂದರೆ ಈ ನಾಲಿಗೆ. ಈ ನಾಲಿಗೆಯನ್ನ ಹತೋಟಿಯಲ್ಲಿಡೋದು ತುಂಬ ಮುಖ್ಯ. ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಆ್ಯಂಡ್ ಮೈಂಡ್. ದ ಮೌತ್ ಈಸ್ ಇನ್ ಬಿಟ್ವೀನ್. ಹೃದಯ ಮತ್ತು ಬೆದುಳಿನ ನಡುವೆ ನಮ್ಮ ಬಾಯಿ ಇದೆ. ಸ್ವಲ್ಪ ಹೃದಯದ ಭಾವನೆಗಳನ್ನು, ಮೆದುಳಿನ ಚಿಂತನೆಗಳನ್ನು ಎರಡನ್ನೂ ಬೆರೆಸಿ ನಾವು ಮಾತನಾಡಬೇಕಲ್ಲವೇ ಸ್ನೇಹಿತರೆ? ವೇದಿಕೆಯ ಮೇಲೆ ಹೋದಾಗ ಒಬ್ಬ ಆತ್ಮವಿಶ್ವಾಸವುಳ್ಳ ನಾಯಕನ ರೀತಿಯಲ್ಲಿ ನಾವು ಮಾತನಾಡಬೇಕಾಗ್ತದೆ. ಎಷ್ಟೇ ಜನರಿರಲಿ ನಾವು ಧೈರ್ಯದಿಂದ ನಮಗೆ ಬರುವ ಭಾವನೆಗಳನ್ನು ಹಂಚಿಕೊಳ್ಳಬೇಕಾಗ್ತದೆ. ಆಗ ನೀವು ನಿಮ್ಮ ಕ್ಷೇತ್ರದ ನಾಯಕರು ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಈ ಸಭಾಕಂಪನ ಅನ್ನುವಂಥದ್ದು ನಮ್ಮನ್ನು ಅಡ್ಡಿಪಡಿಸ್ತದೆ. ಅದಕ್ಕೆ ತರಬೇತಿಯನ್ನು ಪಡೆಯುವುದರ ಮೂಲಕ, 10 ಹಲವು ವಿಚಾರಗಳನ್ನು ಅರಿಯುವುದರ ಮೂಲಕ, ನುಡಿಗನ್ನಡಿ ಮತ್ತು ನಿರೂಪಿಸಿಯಲ್ಲಿ ಕೊಟ್ಟಿರುವ ಟಿಪ್ಸನ್ನು ಫಾಲೋ ಮಾಡೋದರ ಮೂಲಕ, ನಮ್ಮಂಥವರ ತರಬೇತಿಗಳಿಂದ, ಮಾರ್ಗದರ್ಶನದಿಂದ ಸಭಾಕಂಪನವನ್ನು ದೂರ ಮಾಡಿಕೊಂಡು ನಮ್ಮ ಜೀವನದಲ್ಲಿಯೇ ಆತ್ಮಸ್ಥೈರ್ಯವನ್ನು ರೂಪಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದೆಂಥದೇ ಭಯ ಬರಲಿ ತೊಲಗಿಸೋದು ಸಾಧ್ಯ. ಈ ವೇದಿಕೆ ನಮಗೇನು ರಿವಾಲ್ವರ್ ಥರ ಆಗಬಾರ್ದು. ಅದೊಂಥರ ಹೋಗ್ತಾ ಇದ್ದರೆ ನಮಗೆ ಗತ್ತು ಗಮ್ಮತ್ತು ಗಾಂಭೀರ್ಯ ಜಾಸ್ತಿ ಮಾಡಬೇಕು. ಆವಾಗ ವಾವ್ ಅನ್ನೋ ಫೀಲಿಂಗ್ ಬರಬೇಕು. WAH ವಾವ್ ಅಂತ ಒಂದ್ಸರಿ ಟೈಪ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ. WAH ವಾವ್. ಹೇಗಿರುತ್ತಲ್ಲ ಫೀಲಿಂಗು. ಆ ವಾವ್ ಫೀಲಿಂಗನ್ನು ತರಬೇಕಂದ್ರೆ ನಾವು ಭಾಷಣ ಕಲಿಬೇಕು. ನಮ್ಮ ಧ್ವನಿಯನ್ನು ಇಂಪ್ರೂವ್ ಮಾಡ್ಕೋಬೇಕು. ಧ್ವನಿ ನೀ ನುಡಿಯ ಧಣಿ ಅಂತ ಹೇಳ್ತಾನೆ ಸ್ನೇಹಿತರೆ. ಧ್ವನಿಯಲ್ಲಿ ಉಚ್ಚಾರದ ಕಡೆಗೆ ಗಮನ ಕೊಡಬೇಕು, ಏರಿಳಿತದ ಕಡೆಗೆ ಗಮನ ಕೊಡಬೇಕು. ಸ್ಟ್ರೆಸ್ ಎಂಫಸೈಸ್ ಎಲ್ಲಿ ಹೇಗೆ ಮಾಡಬೇಕು ಅದ್ರ ಕಡೆ ಗಮನ ಕೊಡಬೇಕು. ಅದನ್ನು ಒತ್ತು ಅಂತ ಹೇಳ್ತೇವೆ. ಸ್ಪೀಡ್, ನಾನು ತುಂಬ ಸ್ಪೀಡಾಗಿ ಮಾತನಾಡ್ತಾ ಇದ್ದೇನಾ, ತುಂಬ ನಿಧಾನವಾಗಿ ಮಾತನಾಡ್ತಾ ಇದ್ದೇನಾ, ತುಂಬ ಮುಖ್ಯ ಆಗ್ತದೆ. ಇಂಡಿವಿಜುವಾಲಿಟಿ, ಸ್ವಂತಿಕೆ ತುಂಬ ಮುಖ್ಯ ಸ್ನೇಹಿತರೆ. ಬೀಚಿ ಒಂದು ಮಾತು ಹೇಳ್ತಾರೆ, ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ. ಧ್ವನಿ ಹೇಗಿರಬೇಕು ಅಂದರೆ ನಮ್ಮದೇ ಆಗಿರಬೇಕು, ಸ್ವಂತವಾಗಿರಬೇಕು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ತನ್ನ ಕೈ ಸನ್ನೆಗಳ ಮೂಲಕ ಎಲ್ಲರಿಗೂ ಕೂಡ ಮ್ಯೂಸಿಷಿಯನ್ಸ್ಗೆ ಒಂದು ಕಮೆಂಡ್ ಕೊಡ್ತಾರೆ.
ಅದರ ಅರ್ಥ ಏನು ಅಂದರೆ ಬಾಡಿ ಲ್ಯಾಂಗ್ವೇಜ್ ಪವರ್ನ ಅರ್ಥ ಮಾಡ್ಕೊಳಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ನಿಲುವು ಅಥವಾ ಭಂಗಿಯನ್ನು ಪೋಶ್ಚರ್ ಅಂತ ಕರಿತೇವೆ. ಗೆಸ್ಚರನ್ನ, ಹಾವಭಾವ, ನಾವೇನೇನು ಮೂಮೆಂಟ್ಸ್ ಮಾಡ್ತೇವೆ ಅದನ್ನು ಹಾವಭಾವ ಅಂತ ಕರಿತೇವೆ. ನಮ್ಮ ಮುಖಚರ್ಯೆಯು ತುಂಬ ಮುಖ್ಯ ಆಗ್ತದೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವೆ. ಸ್ಮೈಲ್, ಇಟ್ ಇಂಪ್ರೂವ್ಸ್ ಯುವರ್ ಫೇಸ್ ವ್ಯಾಲ್ಯೂ. ಮುಗುಳ್ನಗೆ ತುಂಬ ಮುಖ್ಯ. ಯು ಆರ್ ನೆವರ್ ಫುಲ್ಲಿ ಡ್ರೆಸ್ ವಿತೌಟ್ ಎ ಸ್ಮೈಲ್ ಅಂತೀವಿ. ಕಾರಣ ನಿಮ್ಮ ಮುಖ ಹಲವು ಭಾವನೆಗಳನ್ನು ಹೊರಹೊಮ್ಮಿಸುತ್ತದೆ. ನಿಮ್ಮ ಕಣ್ಣೋಟ ಅನೇಕ ಭಾವನೆಗಳನ್ನು ಮೂಡಿಸುತ್ತದೆ. ನಿಮ್ಮ ಕೈ ಸನ್ನೆ, ಬಾಯಿ ಸನ್ನೆ ಅನೇಕ ವಿಚಾರಗಳನ್ನೇ ಮತ್ತೊಬ್ಬರಿಗೆ ತಲುಪಿಸಿ ಬಿಡುತ್ತದೆ ಅಲ್ಲವೇ ಸ್ನೇಹಿತರೆ? ಹಾಗಾಗಿ ಇವೆಲ್ಲದರ ಕಡೆಗೆ ನಾವು ಸರಿಯಾಗಿ ಗಮನವನ್ನು ನೀಡಬೇಕು. ಸರಿಯಾಗಿ ಥ್ಯಾಂಕ್ಸ್ ಕೊಡುವುದು ತುಂಬ ಇಂಪಾರ್ಟೆಂಟು, ಕೈ ಕೊಡುವುದು ಇಂಪಾರ್ಟೆಂಟು. ಏನಂತೀರಿ ಅಂದರೆ ನಮ್ಮ ದೇಹದ ಭಾಷೆ, ಶಾರೀರಿಕ ಭಾಷೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ನಮ್ಮ ದೇಹವನ್ನು ಸುಂದರವಾದ ಉಡುಪಿನ ಮೂಲಕ ಆಕರ್ಷಿಸುತ್ತೇವೆ. ಆ ಉಡುಪಿನ ಕಡೆಗೆ, ಡ್ರೆಸ್ ಕೋಡ್ ಕಡೆಗೂ ಕೂಡ ನೀವು ಗಮನ ಕೊಡಬೇಕು. ಹಾಸ್ಯದ ಲಾಸ್ಯವೂ ನಿಮ್ಮ ಭಾಷಣದಲ್ಲಿ ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಳ್ಳಬೇಕು. ಆಡಿಯನ್ಸ್ ಆರ್ ಯುವರ್ ಬಾಸ್. ಸಭಿಕರು ಏನು ಬಯಸುತ್ತಾರೋ ಅವರ ನಿರೀಕ್ಷೆಗೆ ತಕ್ಕನಾಗಿ ನಾವು ಮಾತನಾಡಬೇಕಾಗ್ತದೆ. ಹಾಗಾದರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಆ್ಯಂಡ್ ದ ಲಾಸ್ಟ್ ಇಂಪ್ರೆಷನ್ ಶುಡ್ ಬಿ ದಿ ಲಾಸ್ಟಿಂಗ್ ಇಂಪ್ರೆಷನ್ ಅನ್ನೋದು ನಮಗೆ ಗೊತ್ತಾಗಬೇಕು. ನೀವೊಬ್ಬ ಮ್ಯಾಗ್ನೆಟಿಕ್ ಪರ್ಸನ್ ಆಗಬೇಕು. ಭಾಷಣ ಮಾಡಿ ಹೊರಗಡೆ ಬರ್ತಾ ಇದ್ದರೆ ಅಷ್ಟು ಜನ ಮುತ್ತಿಕೊಂಡು ನಿಮ್ಮನ್ನು ಸೆಲ್ಫಿ ತಗೋಬೇಕು, ಆಟೋಗ್ರಾಫ್ ಹಾಕಿಸ್ಕೊಳ್ಬೇಕು. ಅದೇ ನನ್ನ ಉದ್ದೇಶ, ನಮ್ಮ ಕೋರ್ಸ್ನ ಉದ್ದೇಶ. ಅದು ಆ ಒಂದು ಸಲುವಾಗಿಯೇ ನಾನು ತರಬೇತಿಯನ್ನು ನಿರಂತರವಾಗಿ ಮಾಡ್ತಾ ಬಂದಿರೋದು. ಜೊತೆಗೆ 1-to-1 ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದೇನೆ. ಆನ್ಲೈನ್ನಲ್ಲಿ ಗೋಲ್ಡ್ ಕಮ್ಯುನಿಟಿಯ ಮೂಲಕ ಕೂಡ ಮಾರ್ಗದರ್ಶನ ನೀಡ್ತಾನೆ. 1-to-1 ಕಮ್ಯುನಿಟಿನಲ್ಲಿ ನಾನು ಮತ್ತು ನೀವು ಝೂಮ್ನಲ್ಲಿ ಅಥವಾ ವೈಯಕ್ತಿಕವಾಗಿ ಭೇಟಿಯಾಗಿ ನಾನು ಮಾರ್ಗದರ್ಶನವನ್ನು ನೀಡ್ತಾನೆ. ಇವೆಲ್ಲ ವಿಚಾರಗಳಿಗೆ ನಿಮಗೆ ಆಸಕ್ತಿ ಇದ್ದರೆ ಸಂಪರ್ಕ ಮಾಡಬಹುದು. 2 ಯೂಟ್ಯೂಬ್ ಚಾನಲ್ಗಳು, ನನ್ನ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂದರೆ ವಿಡಿಯೋಗಳು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ಬ್ಯೂಟಿಫುಲ್ ಸ್ಮೈಲ್ ನಿಮ್ಮದಾಗಿರಬೇಕು ಅಂತ ಹೇಳಿದೆ ಅಲ್ವಾ? ಅದಕ್ಕೆ ನನ್ನ ಇಮೇಲ್ ಐ ಡಿನು ಏನು ಗೊತ್ತಾ? smilingjp@gmail.com. ನೀವು ನಿಮ್ಮ ನಿರೀಕ್ಷೆ ಏನು ಎಲ್ಲ ಡೀಟೇಲಾಗಿ ಮಾತನಾಡೋದಾದರೆ ಅಥವಾ ಕಮ್ಯುನಿಕೇಟ್ ಮಾಡೋದಾದರೆ ನನಗೆ ಇಮೇಲ್ ಮಾಡಿ. ಇಲ್ಲವೇ ನಮ್ಮ ಕಚೇರಿಯ ಸಂಖ್ಯೆಗಳು 2 ಸಂಖ್ಯೆಗಳನ್ನು ನೀಡಿದ್ದೇನೆ. ಸಂಪರ್ಕ ಮಾಡಿ ನಿಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ನಮಗೆ ಜೊತೆ ಕನೆಕ್ಟ್ ಆಗಬಹುದು. ಭಾಷಣ ಕೌಶಲ್ಯವನ್ನು ನೀವು ಕಲಿಯಲು ಸಾಧ್ಯ. ಬಿಫೋರ್ ಆ್ಯಂಡ್ ಆಫ್ಟರ್ ಕಣ್ಣಿಗೆ ಕಾಣುವ ಹಾಗೆ ನಿಮಗೆ ಮಾತು ಬಂದರೆ ಸಾಕು, ನಾನು ಮಾತನ್ನು ಕಲಿಸುತ್ತೇನೆ. ಯು ಗಾಟ್ ಇಟ್? ಸೊ ಸುಮಾರು ಜನ ಕೇಳ್ತಾರೆ, ಸರ್ ಬಾರ್ನ್ ಸ್ಪೀಕರ್ ಆಗಿರ್ತಾರೆ, ನನಗೇನು ನಮ್ಮ ಅಪ್ಪ ಅಮ್ಮ ತಾತ ಯಾರೂ ಇಲ್ಲ. ನೋ ಒನ್ ಈಸ್ ಎ ಬಾರ್ನ್ ಸ್ಪೀಕರ್ ಎಕ್ಸೆಪ್ಟ್ ಎ ಲೌಡ್ ಸ್ಪೀಕರ್. ಅರ್ಥ ಆಯ್ತಾ? ಈ ಸ್ಪೀಕರ್ ಇದೆಯಲ್ಲ, ಮೈಕು, ಇದು ಮಾತ್ರ ಬಾರ್ನ್ ಸ್ಪೀಕರ್. ಯಾವ ಕೊಟ್ಟಾಗ ಮೈಕ್ ಚೆನ್ನಾಗಿ ಮಾತಾಡ್ಸುತ್ತೆ. ಇನ್ನು ಎಲ್ಲರೂ ಕಲ್ತ್ಕೊಂಡೇ ಉದಾರಾಗಿರೋದು, ಕಲ್ತ್ಕೊಂಡೇ ಅಭಿವೃದ್ಧಿ ಹೊಂದಿರೋದು. ನೀವು ಅಭಿವೃದ್ಧಿ ಹೊಂದಬೇಕು ಅಂದರೆ ಕಲ್ತ್ಕೊಳ್ಳಿ, ಅಭಿವೃದ್ಧಿ ಹೊಂದಿ. ಒಂದು ದಿನಕ್ಕೆ 1 ಲಕ್ಷ 2 ಲಕ್ಷದವರೆಗೂ ಸಂಪಾದನೆ ಮಾಡ್ಬೋದು. ಆ ಲೆವೆಲ್ವರೆಗೂ ಬೆಳಿಬೇಕು ಅಂತ ಟಾರ್ಗೆಟ್ ಇಟ್ಕೊಂಡ್ರೆ ಸಖತ್ತಾಗಿ ಕಲಿತೀರ. ಅಷ್ಟೇ ಅಲ್ಲ, ನೀವೀಗೇನೋ ಫೀಲ್ಡಲ್ಲಿ ಇರ್ತೀರಲ್ಲ, ಎಕ್ಸ್ಪರ್ಟ್ ಆಗ್ತೀರಾ, ಲೀಡರ್ ಆಗ್ತೀರಿ, ಅಚೀವರ್ ಆಗ್ತೀರಿ. ಇನ್ನೇನು ಬೇಕು? ನಿಮ್ಮನ್ನು ಅಚೀವರ್ ಮಾಡೋದೇ ನಮ್ಮಂಥವ್ರ ಉದ್ದೇಶ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಟ್ರಾನ್ಸ್ಫಾರ್ಮೇಷನ್ ಮೆಂಟರ್, ಬೆಸ್ಟ್ ಸೆಲ್ಲಿಂಗ್ ಆಥರ್, ಇಂಟರ್ನ್ಯಾಷನಲ್ ಟ್ರೈನರ್, ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ. ಏನಂತೀರಿ? ನಿಮ್ಮದೇನಾದರೂ ಪ್ರಶ್ನೆ ಇದ್ದರೆ ಕಾಮೆಂಟ್ ಮಾಡಿದ್ರೆ ನಾನು ಉತ್ತರ ಕೊಡ್ತೇನೆ.